ಎಲ್ಲರಿಗೂ ನಮಸ್ಕಾರ. ಈ ಒಂದು ಡಾಕ್ಟರ್ಸ್ ಡೇ ಸ್ಪೆಷಲ್ ಡೇ ಇದ್ದಲ್ಲಿ ನಮ್ಮನ್ನ ಅದರಲ್ಲಿ 4 ಜನ ಡಾಕ್ಟರ್ನ ಗುರುತಿಸಿ ವಿದ್ಯಾವರ್ಧಿಯ ಶಾಲೆಯ ಸ್ಟಾಫ್ ಮತ್ತು ಕಮಿಟಿಯವರು ಕರೆಸ್ಬಿಟ್ಟು ನಮ್ಮನ್ನು ಆನರ್ ಮಾಡ್ತಿರೋದು ನಿಜಕ್ಕೂ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಯಾರಾದರೂ ನಮಗೇನಾದರೂ ಒಂದು ಅವಾರ್ಡು ಅಥವಾ ಸನ್ಮಾನ ಮಾಡಿದಾಗ ನಿಜಕ್ಕೂ ನಮಗೆ ಈ ಸಮಾಜದ ಮೇಲೆ ಇನ್ನೂ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಾವೆಲ್ಲೋ ಒಂದು ಕಡೆ ಇರ್ತೀವಿ, ಕರೆಸಿ ಸ್ಟೇಜ್ ಮೇಲೆ ಕರೆದು ನಮ್ಗೆ ಆನರ್ ಮಾಡೋದಿದೆಯಲ್ಲ, ಅದ್ರಾಗೂ ನಮ್ಮ ಊರಿನಲ್ಲಿ ನಮ್ಮ ಒಂದು ಉಳಿಯಾದಂಥ ಜಾಗದಲ್ಲಿ ಗುರುತಿಸಿದ್ದಾರೆ. ಮೊದಲಿಗೆ ನಾವು ಎಲ್ಲ ವೈದ್ಯರ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಜೂನ್ ತಿಂಗಳು ಒಂಥರ ವಿಶೇಷವಾದ ದಿನ. ಅದರಾಗೂ ಜೂನ್ 5ನೇ ತಾರೀಕು ನಮ್ಮ ಪರಿಸರ ದಿನಾಚರಣೆ, ಎನ್ವಿರಾನ್ಮೆಂಟ್ ಡೇ ಮಾಡ್ತೀವಿ. 21ನೇ ತಾರೀಕಿಗೆ ಅಲ್ಲೇ ಯೋಗ ಡೇ ಮಾಡಿ, ಜುಲೈ 1 ಡಾಕ್ಟರ್ಸ್ ಡೇ ಮಾಡಿ. ಇದೇನು ಅರ್ಥ? ಮೊದಲಿಗೆ ನಾವು ಎನ್ವಿರಾನ್ಮೆಂಟ್ ಡೇ ಯಾಕೆ ಮಾಡ್ತೀವಿ? ಎನ್ವಿರಾನ್ಮೆಂಟ್ ಡೇ ಮಾಡೋದು ಮುಖ್ಯವಾಗಿ ನಮ್ಮ ಒಂದು ಪರಿಸರದ ಕಾಳಜಿ, ಅಂದರೆ ಡಿಫಾರೆಸ್ಟೇಷನ್ ತಡೆಗಟ್ಟೋದು, ನಮ್ಮಲ್ಲಿ ಆಗ್ತಕ್ಕಂಥ ವಾಟರ್ ಇಂಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ಇವನ್ನೆಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ತಂತಾನೆ ಆರೋಗ್ಯ ಚೆನ್ನಾಗಿರುತ್ತೆ. ಎಂತ ಬೇಯಿಸ್ಕೊಟ್ಟಿರೋದು ಅಲ್ಲಿ ನಾವು ವಾತಾವರಣ ಚೆನ್ನಾಗಿ ಇಟ್ಕೊಂಡ್ರೆ ಡಾಕ್ಟರ್ ಹತ್ರ ಬರೋದು ಕಮ್ಮಿ ಆಗ್ತದೆ, ವೈದ್ಯರ ಹತ್ರ ಬರಲೇಬೇಕು ಅಂತ ಏನಿಲ್ಲ. ಎರಡನೇದಾಗಿ ಯೋಗ ಮಾಡಿ. ಜೂನ್ 21ನೇ ತಾರೀಕು ಯೋಗ ಡೇ. ನಾವು ನಿಮ್ಮ ಶಾಲೆಯಲ್ಲೂ ತುಂಬ ಅದ್ಭುತವಾಗಿ ಎಲ್ಲ ಹುಡುಗರು ಯೋಗ ಮಾಡಿದ್ದು ನೋಡಿದ್ವಿ ವಿಡಿಯೋಗಳಲ್ಲಿ. ಇವನ್ನ ಮುಖ್ಯವಾಗಿ ಇಲ್ಲದೆ ನಿಲ್ಸೋದಲ್ಲ, ಯೋಗನೇ ಆಗಲಿ ಅಥವಾ ಎನ್ವಿರಾನ್ಮೆಂಟ್ ಡೇ ಆಗಲಿ, ಇವನ್ನ ಮುಂದುವರಿಸ್ಬೇಕು ಅಂತ. ಯಾಕೆ ಮುಂದುವರಿಸ್ಬೇಕು? ನಾವು ವಾತಾವರಣ ಚೆನ್ನಾಗಿತ್ತು ಅಂದರೆ, ಒಳ್ಳೆ ಆಹಾರ ತಿಂದರೆ, ಒಳ್ಳೆಯ ನೀರು, ಒಳ್ಳೆ ಗಾಳಿ, ತಂತಾರೆ ಕಾಯಿಲೆಗಳು ಕಮ್ಮಿ ಮಾಡಿ. ಸುಮಾರು 60% ಕಾಯಿಲೆಗಳನ್ನು ನಾವು ತಿಂತಕ್ಕಂಥ ಆಹಾರದಲ್ಲಿ ಮತ್ತು ವಾತಾವರಣದಿಂದಲೇ ಜಾಸ್ತಿ ಬರ್ತವೆ. ಎಕ್ಸಾಂಪಲ್ಲು ಕಮ್ಯುನಿಕಬಲ್ ಡಿಸೀಸ್, ಸಾಂಕ್ರಾಮಿಕ ರೋಗಗಳು, ಇವು ಮುಖ್ಯವಾಗಿ ನಾವೇ ತಂದ್ಕೊಳ್ತಕ್ಕಂಥ ಕಾಯಿಲೆಗಳು. ಇವನ್ನ ತಡೆಗಟ್ಬೋದು. ನೀವೇನು ಮಾಡ್ತೀರ? ಹುಡುಗರು ಶಾಲೆ ಬಿಟ್ಟ ತಕ್ಷಣ ಕೈ ತೊಳೆದಿರ್ತಾರೋ ಇಲ್ಲ ಗೊತ್ತಿಲ್ಲ, ಬೇಕರಿ ಹತ್ರ ಅಂತೂ ಬಹಳ ಜನ ನೋಡ್ತಿರ್ತೀವಿ, ಗೋಲ್ಗಪ್ಪ ತಿಂತಕ್ಕಂಥದ್ದು. ಅವ್ರಿಗೆ ಸರಿಯಾಗಿ ನೀರಿರೋದಿಲ್ಲ. ನೀವು ನೋಡ್ಬೋದು, ದಾರಿ ರಸ್ತೆ ಬದಿನಲ್ಲಿ ಇಟ್ಕೊಂಡಿರ್ತಾರೆ, ಒಂದು ನೀರೆಲ್ಲ ಬಕೆಟೆಲ್ಲ ನೀರು ಇಟ್ಕೊಂಡಿರ್ತಾರೆ, ಅದರಲ್ಲೇ ಇದ್ದಿರ್ತಾರೆ, ಅದೇ ಪ್ಲೇಟ್ ಕೊಡ್ತಾರೆ. ನೀವು ಬಂದು ಕೈ ತೊಳೆದಿರಲ್ಲ ಗೊತ್ತಿರಲ್ಲ. ಬಹಳಷ್ಟು ಮಕ್ಕಳು ತಿಂದು ಕಾಯಿಲೆ ಬಿಟ್ಕೊಂತಾರೆ. ನಾನು ಮೊನ್ನೆ ನಮ್ಮ ಕ್ಲಿನಿಕ್ ಮುಂದೆನೇ ಒಂದು ಗೋಲ್ಗಪ್ಪ ಅಂಗಡಿ ಇದೆ. ಮಕ್ಕಳು ಬಂದು, ಈ ಶಾಲೆ ಮಕ್ಕಳಲ್ಲ, ಬೇರೆ ಶಾಲೆಯವರು 2-3 ತಿಂದಿದ್ದು ನೋಡಿದೆ. ಇವ್ರು ಬರ್ತಾರೆ ನೋಡೋದು, ಮಾರ್ನಿಂಗ್ ಸಲ ಬಂದರು. ನನಗೆ ಕೇಳಕ್ಕೆ ಒಳ್ಳೆ ಚೆನ್ನಾಗಿತ್ತು, ನೋಡು ಅಲ್ಲಿ ತಿಂದೆ, ನೋಡು ಕರೆಕ್ಟಾಗಿ ನಮ್ಮ ಹತ್ರ ಬಂದಿದೆಯಾ ಅಂಥವನ್ನು ಅವಾಯ್ಡ್ ಮಾಡ್ಬೋದು ಯೋಗ ಮಾಡೋದ್ರಿಂದ. ನೆಕ್ಸ್ಟು ಯಾವುದೇ ಒಂದು ಕಾಯಿಲೆಗಳು ನಾವು ನೋಡಿ, ಮುಖ್ಯವಾಗಿ BP ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳು ಇರ್ಬೋದು, ಮತ್ತು ನಮಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಇರ್ತಕ್ಕಂಥವು, ಮೆದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಕ್ಯಾನ್ಸರು, ಅಪಘಾತಗಳು, ಇವು 6 ಕಿಲ್ಲರ್ಸ್ ಡಿಸೀಸ್ ಅಂತ ಹೇಳಿ. ಆ 6 ಕಾಯಿಲೆಗಳು ನಮ್ಮ ಒಂದು ದಿನನಿತ್ಯದ ಒಂದು ಚಟುವಟಿಕೆಯಿಂದ ಬರ್ತವೆ. ಆಹಾರ ಪದ್ಧತಿ ಇರ್ಬೋದು, ಸರಿಯಾಗಿ ವ್ಯಾಯಾಮ ಮಾಡದಲೇ ಇರ್ಬೋದು, ಸರಿಯಾಗಿ ನಾವು ನಮ್ಮ ಒಂದು ಕೈಕಾಲು ತೊಳೆದರೆ ಮನೆಯಲ್ಲಿ ಹೋಗಿ ಸೀದಾ ಏನು ಸಿಗುತ್ತಾ ತಿನ್ನೋದಿರ್ಬೋದು. ನಮ್ಮ ಆಹಾರ ಪದ್ಧತಿನೂ ಮುಖ್ಯ. ಬಹಳಷ್ಟು ಕಾಯಿಲೆಗೆ ಯಾವುದೇ ಇಷ್ಟೆಲ್ಲ ಕಾಯಿಲೆಗಳು ಇದರಿಂದಲೇ ಬರ್ತವೆ ಹೆಚ್ಚಿಗೆ. ಅವು ತಡೆಗಟ್ಬೋದು. ಅಪಘಾತ ಇರ್ಬೋದು, ಮೊಬೈಲ್ನಿಂದ ಬರ್ತಕ್ಕಂಥ ಕಾಯಿಲೆಗಳು. ಇತ್ತೀಚಿನ ದಿನಗಳಲ್ಲಿ ನಾವು ಓದಿದಾಗಿರಲಿಲ್ಲ, ಮೊಬೈಲಿಂದ ಬರ್ತಕ್ಕಂಥ ಕಾಯಿಲೆಗಳು, ಆಹಾರದಿಂದ ಬರ್ತಕ್ಕಂಥ ಕಾಯಿಲೆಗಳು, ಇವೆಲ್ಲ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ನಮ್ಮನ್ನು ನಾವೇ ಮಾಡ್ಕೊತಾ ಇದ್ದೀವಿ. ಇವನ್ನ ತಡೆಗಟ್ಟಬಹುದು ಹೇಗೆ? ಯಾವುದೇ ಇಷ್ಟು ಕಾಯಿಲೆಗಳಿಗೂ ಬೇಸಿಕ್ ಒಂದು ಟ್ರೀಟ್ಮೆಂಟ್ ಇದೆ. ಒಂದೇನೆಂದರೆ, ನಾವು ಯಾವ್ದಾರ ಕಾಯಿಲೆ ಬರುತ್ತೆ ನಿಮ್ಮ ಮನೆಯಲ್ಲಿ ದೊಡ್ಡವ್ರಿಗೆ BP ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಯಾವುದೇ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದು, ನಾವು ಅವಾಗ ಏನು ಮಾಡಬೇಕು? ಅವ್ರಿಗೆ ಬಂದ ತಕ್ಷಣ ಹೆದರ್ಕೋಬಾರ್ದು. ಮೊದಲು ಧೈರ್ಯ ತುಂಬಬೇಕು. ನಮ್ಮ ಒಂದು ಮನಸ್ಥೈರ್ಯ ಏನು ಹೇಳ್ತೀವೋ, ಅದು ಕಾಯಿಲೆ ಬಂತ ಬಿಡು, ಜೊತೆಯಲ್ಲಿ ಅದೋ ಒಂದು ಇದೆ, ಅಥವಾ ಸ್ನೇಹಿತರ ಥರ ನೋಡ್ಕೋಬೇಕು. ಸಕ್ಕರೆ ಕಾಯಿಲೆ ಬಂತಂದರೆ ಸ್ನೇಹಿತರು ಮಾಡ್ಕೊಂಡು ಸಾಕು, ಅವನು ನಮ್ಮ ಜೊತೆಲೇ ಇರ್ತಾನೆ. ನಾವು ಹೇಟ್ ಮಾಡ್ಬೋದು. ಹೇಟ್ ಮಾಡೋದ್ರಿಂದ ನಮ್ಮಲ್ಲಿ
ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಕಾಯಿಲೆಗೆ ನೆಗೆಟಿವ್ ನಮ್ಮ ಶರೀರದಲ್ಲಿ ಸೆಲ್ಸ್ ಏನಿದಾವೋ ಅವು ನಮ್ಮ ರಿಜೆಕ್ಟ್ ಮಾಡ್ತಿರ್ತವೆ. ಅದರಿಂದ ಹೆಚ್ಚಿಗೆ ಕಾಯಿಲೆಗಳು ಉಲ್ಬಣ ಹೊಂದ್ತವೆ. ಏನೂ ಆಗಲ್ಲ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಅರ್ಧ ಕಾಯಿಲೆ ಬಗೆಹರಿಯುತ್ತೆ. ಮತ್ತು ಒತ್ತಡ ಕಮ್ಮಿ ಮಾಡಿ ನಮ್ಮ ಜೀವನ ಶೈಲಿನಲ್ಲಿ ಇವೆಲ್ಲ ಬರ್ತವೆ. ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಅದರಿಂದ ಬಂತಾ ಬಿಡುವಂಥ ಒತ್ತಡ ನಾವು ಜೀವನ ಶೈಲಿ ಕೆಲವ್ರಿಗೆ ಏನಾದ್ರು ಹ್ಯಾಬಿಟ್ಸ್ ಇದ್ದರೆ BP ಅಥವಾ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವು ಹ್ಯಾಬಿಟ್ಸ್ ಅಂದರೆ ಯಾವುವು ಸ್ಮೋಕಿಂಗ್ ಇರ್ಬೋದು, ಕುಡಿತಕ್ಕಂಥ ಮದ್ಯಪಾನ ಇರ್ಬೋದು, ಜಿಗಿತಕ್ಕಂಥದ್ದು ಸ್ಟಾರು ಎಲ್ಲ ಈಗೆಲ್ಲ ಹೈಸ್ಕೂಲ್ ಹುಡುಗರು ಎಲ್ಲ ಪಾನ್ ಪರಾಗ ಹಾಕೊಂಡು ನೋಡ್ತೀವಿ. ಅವನ್ನೆಲ್ಲ ಕಡಿಮೆ ಮಾಡೋದ್ರಿಂದ ನಮ್ಮ ಜೀವನ ಶೈಲಿ ಬದಲಾಗ ಮತ್ತು ಆಹಾರ ಪದ್ಧತಿ ಕೂಡ ಆಹಾರವೇ ಒಂದು ದಿವ್ಯ ಔಷಧಿ ಅಂತ ಹೇಳೋದು. ಆಹಾರನೇ ಔಷಧಿ ರೀತಿಯಲ್ಲಿ ತಗೊಂಡ್ರೆ ಈ ಔಷಧ ಕಾಲ ತಪ್ಪುತ್ತೆ. ಆಹಾರನೇ ನಮ್ಮ ಒಂದು ಜೀವನದಲ್ಲಿ ಒಳ್ಳೆಯ ಒಂದು ಬ್ಯಾಲೆನ್ಸ್ ಡಯಟ್ ಏನು ಸತ್ವಭರಿತವಾದ ಆಹಾರವನ್ನು ತಿನ್ನೋದ್ರಿಂದ ಸುಮಾರು ತೊಂದರೆಗಳನ್ನು ತಡಿಬೋದು. ಅದರಲ್ಲೂ ಸತ್ವಭರಿತ ಆಹಾರಗಳು ಯಾವ ಗೊತ್ತಿರ್ಬೋದು. ಬೇಯಿಸಿದಲ್ಲಿ ಇರ್ತಕ್ಕಂಥ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಮೊಳಕೆ ಕಾಳುಗಳಿರ್ಬೋದು, ಬೇಕಾದಷ್ಟಿದೆ. ಅವನ್ನ ನಾವು ಸ್ವಲ್ಪ ಸೇವಿಸಬೇಕು. ಇವು ನಮ್ಮ ಜೀವನ ಶೈಲಿಯಲ್ಲಿ ಮೊದಲು ಅಳವಡಿಸಬೇಕು. ಎರಡನೇದು ನಮ್ಮ ವ್ಯಾಯಾಮ. ಆಹಾರ ಪದ್ಧತಿ ಜೊತೆಗೆ ನಮ್ಮ ವ್ಯಾಯಾಮ ಚೆನ್ನಾಗಿತ್ತಂದ್ರೆ ವ್ಯಾಯಾಮ ನಮ್ಮ ಯಾವ್ದಾರು ಆಗ್ಬೋದು, ನಡಿಗೆ ಇರ್ಬೋದು, ವಾಕಿಂಗ್ ಇರ್ಬೋದು, ಅಥವಾ ನೀವು ಸ್ಕೂಲ್ನಲ್ಲಿ ಆಟ ಆಡೋದಿರ್ಬೋದು, ಯೋಗ ಇರ್ಬೋದು, ಇವನ್ನೆಲ್ಲ ಕಡಿಮೆ ಮಾಡ್ಕೋಬೋದು. ಎರಡು ಮತ್ತೆ ಯಾವುದೇ ಕಾಯಿಲೆ ಬಂದ್ಮೇಲೆ ಅದಕ್ಕೆ ಕೊನೆಯಲ್ಲಿ ಔಷಧಿ ಅಂತಕ್ಕಂಥದ್ದು ನೋಡಿ. ಡೆವಲಪ್ಮೆಂಟ್ ಆಯಿತು, ಯೋಗ ಆಯಿತು, ಈಗ ಡಾಕ್ಟರ್ ಬರ್ತಿಲ್ಲ, ಎಲ್ಲದಕ್ಕೂ ಔಷಧಿ ಬೇಕಿರಲ್ಲ. ಅದಕ್ಕಾಗ ನಾವು ಯಾವುದು ಕಮ್ಮಿ ಆಗಲಿಲ್ಲ, ಒತ್ತಡ ಎಲ್ಲ ಕಮ್ಮಿ ಮಾಡಿ, ಆಹಾರದಲ್ಲಿ ಕಮ್ಮಿ ಆಗಲಿಲ್ಲ, ಯಾವುದೂ ಕಮ್ಮಿ ಆಗಲಿಲ್ಲ ಅಂದರೆ ನಾವು ಕೊನೆಯಲ್ಲಿ ಔಷಧಿಗಳನ್ನು ಕೇಳ್ತೀವಿ. ಡಾಕ್ಟರ್ ಹತ್ರ ಹೋದ ತಕ್ಷಣ ಭಾಳ ಜನ ಏನಂತಾರೆ, BP, ಸಕ್ಕರೆ ಕಾಯಿಲೆ ಏನೋ ಒಂದು ಕಾಯಿಲೆ ಐತೆ, ಯಾಕಪ್ಪ ಟೆಸ್ಟ್ ಮಾಡಿಸೋದು, ಕೊಲೆಸ್ಟ್ರಾಲ್ ಜಾಸ್ತಿ ಐತಿ ಅಂತ ಹೇಳ್ತಾರೆ ಡಾಕ್ಟರ್ ಹತ್ರ. ಇದ್ದದ್ದನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನು ಸ್ವಲ್ಪ ತಡೆಗಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಮಾತ್ರೆಯನ್ನು ನಾವು ಕೊನೆಯಲ್ಲಿ ಶುರು ಮಾಡ್ತೀವಿ. ಇದ್ರ ಜೊತೆಗೆ ಮೆಡಿಟೇಷನ್, ಧ್ಯಾನ, ಎಲ್ಲದಕ್ಕೂ ಔಷಧಿ ನನ್ನ ಅನುಭವದಲ್ಲಿ ಧ್ಯಾನ ಮಾಡ್ಬೋದು. ಇದೇ ನಿಂಗೆ ಹೇಳ್ಬಿಟ್ರಲ್ಲ ಡಾಕ್ಟ್ರು, ನಿಜಕ್ಕೂ ನನಗೂ ಅನುಭವ ಆಗಿದೆ. ಧ್ಯಾನ ಮಾಡೋದ್ರಿಂದ ಸುಮಾರು ಕಾಯಿಲೆಗಳನ್ನು ತಡೆಗಟ್ಬೋದು ಅಂತ ಹೇಳ್ತಾ ಈ ಸಲ ನಾವು ಮೇಡಮ್ ಹತ್ರ ಒಂದು ರಿಕ್ವೆಸ್ಟು, 10ನೇ ತರಗತಿ ಮತ್ತು 15 ವರ್ಷ ಮೇಲ್ಪಟ್ಟರು, 10ನೇ ತರಗತಿಯವರು ಮತ್ತು PU ಮಕ್ಕಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಅವ್ರಿಗೆ ಧ್ಯಾನ ಮಾಡಲಿಕ್ಕೆ ನಾವು 3 ದಿವಸ ಪರ್ಮಿಷನ್ ಕೇಳ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಕವಿತಾ ಮೇಡಮ್ ಮತ್ತು ಅಮಿತ್ ಪರ್ಮಿಷನ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಧ್ಯಾನನ ಮಾಡಿಸ್ಬೋದು. ಮತ್ತು ಜೊತೆಗೆ ಚಿಕ್ಕ ಮಕ್ಕಳಲ್ಲೂ 5 ನಿಮಿಷ ಧ್ಯಾನ ಮಾಡಿ ಕ್ಲಾಸಸ್ ಶುರು ಮಾಡೋದ್ರಿಂದ ಕಲಿಕಾ ಮಟ್ಟ ಮತ್ತು ಅವರಲ್ಲಿ ಒಂದು ಕಾನ್ಸಂಟ್ರೇಷನ್ ಇರ್ಬೋದು ಮತ್ತು ಅವರ ಒಂದು ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಕೊನೆಯ ಒಂದು ಮಾತು, ಇದು ಔಷಧಿ ನಮ್ಮ ಪಾರಂಪರಿಕ ಔಷಧಿ ಸುಮಾರು ಕೃಷ್ಣ ಪೂರ್ವದಿಂದಲೂ ಬಂದಿರತಕ್ಕಂಥ ನಡೆದು ಬಂದಂಥ ದಾರಿ. ಮೊದಲೆಲ್ಲ ಯಾವುದೇ ರೀತಿಯಾದ ಕಾಯಿಲೆಗಳಿಗೆ ಪರಿಣಾಮಕಾರಿಯಾದ ಔಷಧಿಗಳಿರಲಿಲ್ಲ. BP ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಆ ಜನ ಬದುಕಿದ್ರು. ಅವ್ರು ಹೆಂಗೆ ಬದುಕಿದ್ರು? ಗೆಡ್ಡೆ ಗೆಣಸು ಆಹಾರ ಪದ್ಧತಿಯಿಂದ ಬದುಕಿದ್ರು. ಇತ್ತೀಚಿನ ದಿನಗಳಲ್ಲಿ 1965-70 ಇಸ್ವಿಯಿಂದ ಈಚೆಗೆ ಹೆಚ್ಚಿಗೆ ಔಷಧಿಗಳಿದ್ದಾವೆ, ಹೆಚ್ಚಿಗೆ ಆಪರೇಷನ್ ಇದ್ದಾವೆ. ಪ್ರತಿಯೊಂದು ಸಲನೂ ಆಪರೇಷನ್ ಬೇಕು ಅನ್ನೋ ಒಂದು ಜನರಿಗೂ ಬಂದಿದೆ, ಡಾಕ್ಟರ್ಸ್ಗೂ ಬಂದಿದೆ. ಅದರಿಂದ ಆಸ್ಪತ್ರೆಗಳು ಜಾಸ್ತಿ ಆಗಿದ್ದಾವೆ, ನರ್ಸಿಂಗ್ ಹೋಮ್ಗಳು ಜಾಸ್ತಿ ಆಗಿದ್ದಾವೆ, ಕಾಯಿಲೆಗಳು ಜೊತೆ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಗಿದ್ದಾವೆ ಅಂದರೆ ನಾನು ಮೊದಲು ತಿಳಿಸಿದಂಗೆ ನಮ್ಮ ಜೀವನದ ಶೈಲಿ ಸರಿಯಿಲ್ಲ. ನೀವು ಇವಾಗಲಿಂದಲೇ ಮಕ್ಕಳು ಕೊನೆಯದಾಗಿ ಚೆನ್ನಾಗಿರೋಣ, ಆರೋಗ್ಯವಾಗಿರೋಣ. ಎಷ್ಟು ಜನ ದಿನ ಇಲ್ಲಿ ಹೇಳ್ಕೊಟ್ಟಂಥ ಯೋಗ ಮಾಡ್ತೀರಾ? ಒಂದು ಅರ್ಧ ಜನ ಮಾಡ್ತೀರಾ ಅಥವಾ ಎಲ್ಲರೂ ಮಾಡ್ತಾ ಇದ್ದೀರಾ? ಕೈ ಎತ್ತಿ ಮಕ್ಕಳು ನೋಡ. ಪರವಾಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಯೋಗ ಮಾಡಿ. ನಾನು ಆಯಿತು, ಥ್ಯಾಂಕ್ಸ್. ನಾನು 1982ರಿಂದಲೂ ನಾನು ಯೋಗ ಮಾಡ್ತೀನಿ, ಆದರೆ ಬಿಟ್ಟು ಮಾಡ್ತೀನಿ. ಇವತ್ತು ಸಹ ಮಾಡಿದ್ದೀನಿ. ಯೋಗದಲ್ಲಿ ಆ ಶಕ್ತಿ ಇದೆ. ಯೋಗದ ಜೊತೆಗೆ ಆಹಾರ ಪದ್ಧತಿ ಮತ್ತು ಧ್ಯಾನದ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಇಷ್ಟೊಂದು ಚೆನ್ನಾಗಿ ನಾನು
ಇಷ್ಟು ತಾವು ಕೆಲವು ಮಾತುಗಳನ್ನು ಸರಿಯಾಗಿ ಆಡದಲೇ ಇದ್ದು ತೊದಲು ನುಡಿಗಳನ್ನು ಆಡಿ ಏನಾದರೂ ತಪ್ಪಾಡಿದೆ ಮನ್ನಿಸಿ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಸುಮಾರು ಜನ ವೈದ್ಯರು ಕೋಟ್ ಹಾಕ್ಕೊಂಡು ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರಿ. ಇಲ್ಲಿರ್ತಕ್ಕಂಥವ್ರಿಗೆ ಅದರಲ್ಲಿ ಎಷ್ಟು ಜನ ಡಾಕ್ಟರ್ ಆಗ್ತಿರೋ ಗೊತ್ತಿಲ್ಲ, ಮತ್ತು ಮುಂದೆ ಇರ್ತಕ್ಕಂಥವ್ರು ಎಷ್ಟು ಜನ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟ್ರೇಟ್ ಆಗ್ಬೋದು, ಒಳ್ಳೆ ರೈತರಾಗ್ಬೋದು, ಒಳ್ಳೆ ಟೀಚರ್ಸ್ ಆಗ್ಬೋದು. ಎಲ್ಲರೂ ನೀವು ಅಂದ್ಕೊಂಡಂಗೆ ಆಗಲಿ ಅಂತ ನಾನು ಆಶಿಸಿ ಇವತ್ತು ನಮ್ಮ ಡಾಕ್ಟರ್ಸ್ ಡೇನ ಸ್ಪೆಷಲ್ ಡೇ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.